ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 17, 18, 19ನೇ ಕಂತಿನಲ್ಲಿ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಏನ್ ಬರ್ತಾ ಇತ್ತು, ಅದು ಇನ್ಮುಂದೆ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಸಿಗೋದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದ ಮಾಹಿತಿ ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದ್ರೆ ಮುಂದಿನ ತಿಂಗಳಿಂದ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದ್ರೆ ನಿಮ್ಗೆ ಒಂದಿಷ್ಟು ಗೊಂದಲಗಳು ಕೂಡ ಉಂಟಾಗತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಿರುವಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಅದು ಏನು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಸ್ನೇಹಿತರೆ, ಇವತ್ತು ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಪೆಂಡಿಂಗ್ ಇತ್ತು. ಅದು ಇವತ್ತು ಸಾಕಷ್ಟು ಜನರಿಗೆ ಜಮೆ ಕೂಡ ಆಗಿದೆ. ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ. ಸ್ನೇಹಿತರೆ, ನಾನು ಒಂದು 4 days ಆರ್ 5 days ಬ್ಯಾಕ್ ಅಲ್ಲಿ ಒಂದು ವೆಯ್ಟ್ ಲಾಸ್ ವಿಡಿಯೋ ಮಾಡಿದ್ದೆ. ಆ ವಿಡಿಯೋಕ್ಕೆ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಂಗೆ ತುಂಬಾನೇ ಖುಷಿಯಾದ ವಿಚಾರ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಗೃಹಲಕ್ಷ್ಮಿ ಯೋಜನೆ ವಿಡಿಯೋನ ಹಾಕಿದಾಗ ಅಷ್ಟೇ ನೋಡ್ತಾರೆ, ಬೇರೆ ವಿಡಿಯೋಗಳಿಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಅವರಿಗೆ ಆ ಉಪಯೋಗ ಆಗದೆ ಇರ್ಬೋದು, ಅದಕ್ಕೋಸ್ಕರ ಅವ್ರು ಸಪೋರ್ಟ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಬೇಜಾರು ಕೂಡ ಮಾಡ್ಕೊಳಲ್ಲ. ದಯವಿಟ್ಟು ಎಲ್ಲಾ ವಿಡಿಯೋಗಳಿಗೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಆ ಒಂದು ಕಾರಣಕ್ಕೋಸ್ಕರ ಹಾಗೆ ನನ್ನ ವೆಯ್ಟ್ ಲಾಸ್ ವಿಡಿಯೋನ ಮಾಡಿದಾಗ ತುಂಬಾ ಜನ ಸಪೋರ್ಟ್ ಮಾಡಿದ್ರಿ. ಹಾಗೆ ಹೌದು, ನಮಗೆ ವೆಯ್ಟ್ ಲಾಸ್ ಮಾಡೋದ್ರಿಂದ ಉಪಯೋಗ ಇದೆ, ದಯವಿಟ್ಟು ಹೇಳಿ ಅಂತ ಕೂಡ ಹೇಳಿದ್ರಿ. ಸೊ ನಾನೊಂದು 4-5 days ಇಂದ ವಿಡಿಯೋನ ಮಾಡೋಕ್ಕಾಗಿರ್ಲಿಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣಕ್ಕೋಸ್ಕರ. ಯಾಕಂದ್ರೆ ತೋರಿಸಿದ್ಮೇಲೆ ಕ್ಲಾರಿಟಿಯಾಗಿ ತೋರಿಸ್ಬೇಕು ಆ ಒಂದು ವಿಚಾರಕ್ಕೆ. ಈಗ ನೋಡಿದ್ರೆ ನಾನು ನಾಳೆಯಿಂದನೇ ಅದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಸೊ ಯಾಕೆ ಅಂದರೆ ವೆಯ್ಟ್ ಲಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾಕೆಂದರೆ ಅದ್ರ ಬದಲು ನಾವು ಯಾವುದ್ಯಾವುದೋ ಎಲ್ಲೆಲ್ಲೋ ನೋಡಿಬಿಟ್ಟು ವೆಯ್ಟ್ ಲಾಸ್ ಮಾಡಿ ಆರೋಗ್ಯವನ್ನು ಹಾಳು ಮಾಡ್ಕೊಳಕ್ಕಿಂತ ಯಾರಾದರೂ ಮನೆಯಲ್ಲೇ ವೆಯ್ಟ್ ಲಾಸನ್ನು ಮಾಡಿರೋರು, ಅಥವಾ ನೀವು ನೋಡ್ತಾ ಇರ್ಬೋದು ಮನೆಯಲ್ಲೇ ಮಾಡುವಂಥ ಅಡುಗೆಗಳನ್ನು ತಿಂದು ವೆಯ್ಟ್ ಲಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಯಾವುದೇ ರೀತಿ ಶೇಕ್ಗಳನ್ನು ಕುಡಿದೆ ಅಥವಾ ಓವರಾಗಿ ಎಕ್ಸಸೈಸನ್ನು ಮಾಡದೆ, ಜಿಮ್ಗೆ ಹೋಗದೆ, ಸೊ ಬೇರೆ 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 ರೀತಿಯಲ್ಲಿ. ಯಾಕಂದರೆ ಜಿಮ್ಗೆ ಎಲ್ಲರೂ ಹೋಗ್ತಾರೆ, ಕೆಲವೊಂದು ಕಡೆ ಆಗೋದಿಲ್ಲ. ಯಾಕಂದರೆ ಈಗ ನೋಡ್ಬೋದು, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಮನೇಲಿ ಮಕ್ಕಳಿರ್ತಾರೆ, ಅಥವಾ ಮನೇಲಿ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರ್ತಾರೆ. ಸೊ ಗಂಡನೂ ಕೂಡ ವರ್ಕಿಗೆ ಹೋಗ್ಬೇಕು, ಪಾಪು ನೋಡ್ಕೊಳ್ಳೋರು ಯಾರು ಇರಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಹೋಗಲ್ಲ. ಕೆಲವರು ಗಂಡನ ಹತ್ರ ಬಿಟ್ಟು ಹೋಗ್ಬೋದು, ಅಥವಾ ಇನ್ನು ಕೆಲವರಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ. ಈ ಒಂದು ಕಾರಣಕ್ಕೋಸ್ಕರನೂ ಈ ರೀತಿ ಸಮಸ್ಯೆಗಳು ಆಗತ್ತೆ. ಆದರೆ ಮನೆಯಲ್ಲೇ ಎಕ್ಸಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಹಾಗೆ ನಾವು ತಿನ್ನುವಂಥ ಫುಡ್ಡಲ್ಲೂ ಕೂಡ ಕಂಟ್ರೋಲ್ ಇರಬೇಕು. ಹಾಗೆ ನಾವು ಒಂದು ಮೈಂಡ್ ಸೆಟ್ ಕೂಡ ಮಾಡ್ಕೋಬೇಕು, ನಾವು ಇದೇ ಫುಡ್ಡನ್ನು ತಿನ್ನಬೇಕು, ಈ ಥರನೇ ತಿನ್ನಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ ಕೂಡ ಕಂಟ್ರೋಲಲ್ಲಿ ಇರಬೇಕು. ಇಲ್ಲ ಇವತ್ತೊಂದಿನ ತಿನ್ಬಿಡೋಣ, ಏನೋ ಒಂದು ಮಾಡಿಬಿಡೋಣ ಅಂದರೆ ಆಗಲ್ಲ. ಸೊ ನಾವು ಕೂಡ ಅಷ್ಟೇ ಹಾರ್ಡ್ ವರ್ಕ್ ಆಗಬೇಕು. ಆವಾಗಲೇ ಮಾತ್ರ ನಮ್ಮ ವೆಯ್ಟ್ ಲಾಸ್ ಜರ್ನಿ ಸಕ್ಸಸ್ ಆಗೋದು. ಈ ಒಂದು ಕೆಲಸವಂತಲ್ಲ, ಯಾವುದೇ ಒಂದು ಕೆಲಸವನ್ನಾದ್ರೂ ಅಷ್ಟೇ ನಾವು ಇವತ್ತು ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟು. ಸೊ ನಾನು ಏನಂದರೆ ನಿಮಗೆ ಲಾಂಗ್ ವಿಡಿಯೋಗಳನ್ನ ಹಾಕಿದಾಗ ಕೆಲವೊಂದ್ಸರಿ ಜನರಿಗೆ ಗೊತ್ತಾಗಲ್ಲ. ಯಾಕಂದರೆ ಪೂರ್ತಿ ಒಂದು 10 ನಿಮಿಷ 15 ನಿಮಿಷ ನೋಡೋಕ್ಕೆ ಅಷ್ಟೊಂದು ಟೈಮ್ ಕೂಡ ನಿಮ್ಗೆ ಸಿಗಲ್ಲ. ಸೊ ಯಾರಿಗಾದ್ರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಲತಾ ನವೀನ್ 9 ಅಂತ ಇದೆ, ಆ ಪೇಜ್ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡೈರೆಕ್ಟಾಗಿ ಹೋಗಿ ನನ್ನ ಪೇಜನ್ನು ಫಾಲೋ ಮಾಡಿ. ನಾಳೆಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವಾಗ ನೀವು ಈಸಿಯಾಗಿ ಕೂಡ ನೋಡ್ಬೋದು. ಹಾಗೆ ನಾನು ಏನೇನು ಎಕ್ಸಸೈಸ್ ಮಾಡ್ತೀನಿ ಅನ್ನೋದನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಹಾಕ್ತೀನಿ, ಅಲ್ಲಿ ಕೂಡ ಹೋಗಿ ನೋಡ್ಬೋದು ಸ್ನೇಹಿತರೆ. ಸೊ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಆ ಅಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿ ನನ್ನ ಪ್ರೆಸೆಂಟ್ ವೆಯ್ಟ್ ಈಗ 57 ಪಾಯಿಂಟ್ ಸಮಥಿಂಗ್ ಇದೆ. ಸೊ ಮುಂಚೆ ನನ್ನ ವೆಯ್ಟ್ ಬಂದ್ಬಿಟ್ಟು 72 ಪಾಯಿಂಟ್ ಸಮಥಿಂಗ್ ಇದೆ. ನಿಮ್ಗೆ ಗೊತ್ತಾಗುತ್ತೆ 3 months ಬ್ಯಾಕ್ ಓಲ್ಡ್ ವಿಡಿಯೋಗಳನ್ನ ನೋಡಿದ್ರೆ ನಾನು ಯಾವ ಥರ ನನ್ನ ವಿಡಿಯೋಗಳಿತ್ತು, ನನ್ನ ಪ್ರೆಸೆಂಟ್ ನಿಮ್ಗೆ ಗೊತ್ತಿರುತ್ತೆ. ಬಟ್ ಈಗ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ನಾನು 4 days ಬ್ಯಾಕಲ್ಲಿ ಫೋಟೋವನ್ನು ಹಾಕ್ತಾಗಲೇ ತುಂಬ ಜನ ಹೌದು ನೀವು ಸಣ್ಣಾಗಿದ್ದೀರಾ ಮೇಡಮ್ ಅಂತ ಹೇಳಿದರೆ, ಕೆಲವರು ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡೋಕ್ಕಿಂತ ಮುಂಚಿತವಾಗ್ಲೇ ಫಸ್ಟ್ ಐಡೆಂಟಿಫೈ ಮಾಡಿದವರೇ ನೀವು ಅಂತ ಹೇಳ್ಬೋದು. ಯಾಕಂದರೆ ಮೇಡಮ್ ನೀವು ಸಣ್ಣ ಆಗಿದ್ದೀರಾ, ಏನು ಮಾಡಿದ್ರಿ, ಹೇಗೆ ಸಣ್ಣ ಆದ್ರಿ ಅಂತ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಕೆಲವೊಂದು ಸಣ್ಣ ರೆಕಗ್ನೈಸ್ ಕೂಡ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ. ಅವಾಗ ಮೋಟಿವೇಶನ್ ಕೂಡ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಹಾಗೇನೆ. ಸೊ ನನಗೂ ಕೂಡ ಹಾಗೇನೆ ಸ್ನೇಹಿತರೆ.
ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೆದರೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಏನಿದೆ ಇವತ್ತು ಜಮಾ ಆಗ್ತಿದ್ದವರಿಗೆಲ್ಲ ಜಮಾ ಆಗಿದೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. 18 ಮತ್ತು 19ನೇ ಕಂತಿನ ಹಣವನ್ನ ಇದೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇನ್ನೇನು ಯುಗಾದಿ ಹಬ್ಬ ಕೂಡ ಬರ್ತಿದೆ. ಅಂದ್ರೆ ನಮ್ಮೆಲ್ಲ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಈ ವರ್ಷದ ಮೊದಲ ಹಬ್ಬ ಕೂಡ ಹೌದು. ಸೊ ಸಂಕ್ರಾಂತಿ ಹಬ್ಬ ಆದ ತಕ್ಷಣ ಬರೋದೇ ಈ ಹಬ್ಬ, ಹೊಸ ವರ್ಷದ ಆಚರಣೆ ಕೂಡ ಮಾಡ್ತೀವಿ. ಈ ಹಬ್ಬದ ಟೈಮಲ್ಲಿ 18 ಮತ್ತು 19ನೇ ಕಂತಿನ ಹಣ ಅದರೊಳಗಡೆ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಡಿಸೆಂಬರ್ ತನಕ ಪೂರ್ತಿ ಕಂಪ್ಲೀಟ್ ಆಯಿತು. ಈಗ ಜನವರಿ ಫೆಬ್ರವರಿ ತಿಂಗಳ ಹಣ ಪೆಂಡಿಂಗ್ ಇದೆ. ಈ ಹಣವನ್ನು ಕೂಡ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಇದು ಕೂಡ 1 or 2 days ಅಲ್ಲೇ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈಗ ಹೇಗೆ 16 ಮತ್ತು 17ನೇ ಕಂತಿನ ಒಟ್ಟೊಟ್ಟಿಗೆ ಜಮಾ ಆಯಿತು, ಅದೇ ರೀತಿಯಾಗಿ 18 ಮತ್ತು 19ನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ. ಸೊ ಇದು ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಅನ್ನಭಾಗ್ಯ ಯೋಜನೆ ಹಣ ನೀವೆಲ್ಲರಿಗೂ ಗೊತ್ತಿದೆ. ಅನ್ನಭಾಗ್ಯ ಯೋಜನೆ ಹಣ ಪ್ರತಿ ತಿಂಗಳು ಸೊ ಮಹಿಳೆಯರ ಖಾತೆಗೆ ಹಾಕ್ತಾ ಇದ್ದಾರೆ, ಮನೆ ಯಜಮಾನಿಯ ಖಾತೆಗೆ. ಆದ್ರೆ ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ. ಸೊ ಅನ್ನಭಾಗ್ಯ ಯೋಜನೆ ಹಣದ ಬದಲು ನಿಮ್ಗೆ ಏನ್ ಪ್ರತಿ ತಿಂಗಳು ಅಕ್ಕಿಯನ್ನ ಕೊಡ್ತಾರೋ ಅದೇ ರೀತಿಯಾಗಿ ಅಕ್ಕಿಯನ್ನೇ ಕೊಡ್ತಾರೆ. ಬಿಟ್ರೆ ಅಕ್ಕಿ ಕೊಡ್ತಾರಲ್ಲ, ಅದ್ರ ಜೊತೆಗೆ ಹಣ ಕೊಡ್ತಿದ್ರಲ್ಲ, ಹಣದ ಬದಲು ಅಕ್ಕಿಯನ್ನ ಸೊ ಕೊಡ್ತಾರೆ ಸ್ನೇಹಿತರೆ. ಇದೊಂದು ಮಹತ್ವದ ಅಪ್ಡೇಟು. ನಿಮ್ಗೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ, ಅಥವಾ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡೋದು ಅಥವಾ ಫುಡ್ ಆಫೀಸಿಗೆ ಹೋಗಿ ವಿಚಾರಿಸಕ್ಕೆ ಹೋಗ್ಬೇಡಿ. ಆದ್ರೆ ಈ ಸರಿಯಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಏನಿತ್ತು ಆ ಹಣದ ಬದಲು ಅಕ್ಕಿಯನ್ನೇ ಕೊಡ್ಲಿಕ್ಕೆ ತೀರ್ಮಾನವನ್ನ ಆಹಾರ ಮತ್ತು ಇಲಾಖೆ ಸಚಿವರು ತೀರ್ಮಾನವನ್ನ ಮಾಡಿದ್ದಾರೆ ಸ್ನೇಹಿತರೆ. ಅಕ್ಕಿಯನ್ನ ಕೊಟ್ಟ ನಂತರ ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ಪಷ್ಟನೆ ಕೂಡ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಏನಿದೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದನ್ನ ಮಾತ್ರ ಮಾಡಬೇಡಿ. ದಯವಿಟ್ಟು ಫಾಲೋ ಮಾಡಿ, ಎಲ್ಲೂ ಕೂಡ ಸಪೋರ್ಟ್ ಮಾಡಿ ಫಾಲೋ ಮಾಡಿದ್ಮೇಲೆ ಹಾಯ್ ಅಂತ ಮೆಸೇಜ್ ಮಾಡಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.